ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಟನ್ ಇಡ್ಲಿ ಜೊತೆ ಒಂದು ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡೋದನ್ನು ನೋಡೋಣ. ಈ ತೊಗರಿ ಬೇಳೆನ ಮೊದಲು ಚೆನ್ನಾಗಿ ತೊಳ್ಕೊಬೇಕು, ಒಂದೆರಡು ಸತಿ ಕೈ ಆಡಿಸ್ಬಿಟ್ಟು. ಆಮೇಲೆ ಸ್ವಲ್ಪ ತರಕಾರಿಗಳನ್ನು ಹಾಕೋಣ. ಕ್ಯಾರೆಟು, ಬೀನ್ಸು, ಟೊಮೆಟೊ ಇದ್ದರೆ ಆಲೂಗಡ್ಡೆನೂ ಹಾಕೋಬೋದು. ನಿಮ್ಗೆ ಇನ್ನೂ ಯಾವ್ಯಾವ ತರಕಾರಿ ಬೇಕಂದ್ರೂ ಹಾಕ್ಕೊಂಡು ಮಾಡ್ಕೋಬೋದು ನೀವು. ಇವಾಗ ಬೇಳೆ ತರಕಾರಿ ಬೇಯಕ್ಕಿಡೋಣ ಮೊದಲು. ಆಮೇಲೆ ಈ ಕಡೆಗೆ ಈರುಳ್ಳಿ, ಟೊಮೆಟೊ ಅವನ್ನೆಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, ಕರಿಬೇವು ಹಾಕ್ಕೋಬೇಕು, ಆಮೇಲೆ ಈರುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಇದರಲ್ಲೇನು ಹುರಿಬೇಕಾದ್ರೆ ಇದು ನೋಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಕೆಂಪಗಾಗಲಿ, ಅದು ಕಲರೆಲ್ಲ ಬಿಟ್ಕೊಂಡು ಚೆನ್ನಾಗಿದೆ ಬೆಂದ್ಕೊಳ್ಳಿ ಅದು. ಆಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ಅದನ್ನ ಹಾಕ್ಕೊಳ್ಳೋಣ. ಈ ಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದಕ್ಕೆ ಬೇಕು ಅಂದರೆ ಹುಣಸೆ ಹುಳಿ ಬೇಕಂದ್ರೂ ಹಾಕ್ಕೋಬೋದು. ನನಗೆ ಅಷ್ಟೊಂದು ಹುಣಸೆ ಹುಳಿ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಬೇಯೋಕ್ಕೂ ಸ್ವಲ್ಪ ಟೊಮೆಟೊ ಹಾಕಿರ್ತೀನಿ, ಮತ್ತು ಇದರಲ್ಲಿ ಸ್ವಲ್ಪ ಹುರಿಯೋಕ್ಕೂ ಸ್ವಲ್ಪ ಟೊಮೆಟೊ ಹಾಕಿರ್ತೀನಿ, ಮತ್ತು ಒಗ್ಗರಣೆಗೂ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿರ್ತೀನಿ. ಇದು ಬಟನ್ ಇಡ್ಲಿಗೋಸ್ಕರ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ನಾನು ಹುರಿಯೋದ್ರಲ್ಲೇ. ಗೋಡಂಬಿ, ಸ್ವಲ್ಪ ಒಣ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ ಇದರಲ್ಲೇ. ಟೇಸ್ಟ್ ಒಂಥರ ಬಾಯಿಗೆ ಟೇಸ್ಟೇ ಬೇರೆ ಬರುತ್ತೆ ಅದು ಗೋಡಂಬಿ ಹಾಕ್ಕೊಂಬಿಟ್ರೆ. ಅದಕ್ಕೆ ಒಂದು 4 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೇಲೆ ಖಾರ ಪುಡಿ, ಮಸಾಲೆ ಪುಡಿ, ಅರಿಶಿಣ ಪುಡಿ. ಖಾರ ಪುಡಿ, ಮಸಾಲೆ ಪುಡಿ, ಅರಿಶಿಣ ಪುಡಿ ಅಂತೂ ಕಾಮನ್ನಾಗಿ ನಮ್ಮ ಮನೆಯಲ್ಲಿಂದೇ ಹಾಕ್ಕೊಳ್ಳೋದು ನಾನು ಎಲ್ಲದಕ್ಕೂ, ಬೇರೆ ಯಾವುದು ಹಾಕ್ಕೊಳ್ಳೋದಿಲ್ಲ. ಈಗ ಅದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಫುಲ್ ನೈಸಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ. ಚೆನ್ನಾಗಿರುತ್ತೆ. ಫುಲ್ ಏನೇ ಮಸಾಲೆ ಮಿಕ್ಸಿ ಮಾಡಿದ್ರೂ ಫುಲ್ ನೈಸಾಗಿ ಮಾಡ್ಕೋಬೇಕು, ಅಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಅದನ್ನು. ಈ ಕಡೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ. ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹಿಂಗೆ ಹಾಕಬೇಕು. ಅವತ್ತು ಸಿಗಲಿಲ್ಲ ನನಗೆ, ಹಾಗಾಗಿ ಹಿಂಗೆ ಹಾಕಲಿಲ್ಲ. ಚೆನ್ನಾಗಿರುತ್ತೆ. ಹಿಂಗೂ ಹಾಕ್ಕೊಳ್ಳಿ, ಯಾವತ್ತೂ ಮಿಸ್ ಮಾಡಲ್ಲ. ಹಾಕ್ತೀನಿ ನಾನು ಯಾವಾಗಲೂ. ಒಗ್ಗರಣೆ ಕೊಟ್ಟ ತಕ್ಷಣ ಮುಚ್ಚಬೇಕು, ಅದಂತೂ ಫಿಕ್ಸ್ ನಂದು. ಎಷ್ಟು ಮುಚ್ತೀವೋ ಅಷ್ಟು ಘಮ ಬರುತ್ತೆ, ಸಾಂಬಾರು ಕಂಪಾಗಿರುತ್ತೆ. ಆಮೇಲೆ ಹಂಗೆ ಅದು ಟೊಮೊಟೊ ಬೆಂದಮೇಲೆ ಸ್ವಲ್ಪ ರುಬ್ಬಿದ್ದನ್ನು ಹಾಕ್ಕೊಂಬಿಡೋಣ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿನೆಲ್ಲ ತೊಳ್ಕೊಂಡು ಹಾಕಿಬಿಟ್ಟೆ ಅದನ್ನ. ಈ ಬೇಳೆ ನೋಡಿ ಬೆಂದಿದೆ. ಇವಾಗ ಈ ಕಡೆ ತುಂಬ ಚೆನ್ನಾಗಿ ಬೆಂದಿರಬೇಕು ಅದು ಬೇಳೆ. ಇದನ್ನು ಮಸಿಯ ಗುಂಡಿಂದ ಸ್ನ್ಯಾಶ್ ಮಾಡ್ಕೊಳ್ಳೋದೇನು ಬೇಡ. ಹಾಗೆ ಸ್ವಲ್ಪ ಮೇಲಿನ ನೀರನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಮೊದಲು. ಹಾಕ್ಕೊಂಡು ಅದನ್ನ ಸುಮ್ಮನೆ ಟೊಮಾಟೊ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಕೊಂಬಿಡೋಣ. ಅದೇ ಈ ಥರ ಸ್ಪೂನಿಂದನೇ ಮಿಕ್ಸ್ ಮಾಡಿ ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನೋಡಿ, ಇವಾಗ ಮತ್ತೆ ಬೇಳೆದನ್ನೆಲ್ಲ ಸ್ವಲ್ಪ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಏನು ಸ್ವಲ್ಪ ನೀರು ಜಾಸ್ತಿ ಬೇಕು ಅಂದರೆ ನಿಮಗೆ ಎಷ್ಟು ಇದು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಇವಾಗ ನೋಡಿ ಸಾಂಬಾರು ನೋಡಿ ಮಧ್ಯದಿಂದ ಹೆಂಗೆ ಕುದೀತಾ ಇದೆ ನೋಡಿ. ಆ ಥರ ಮಧ್ಯದಿಂದ ಕುದೀತಾ ಇತ್ತಂದರೆ ಅದು ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿ ಬಿದ್ದಿದೆ ಅಂತ ಅರ್ಥ. ಈ ಕಡೆ ನೋಡಿ ಬಟನ್ ಇಡ್ಲಿ ರೆಡಿ ಆಗಿದೆ. ನನ್ನ ಮೊಮ್ಮಗ ಬಂದು ಅಮ್ಮ ನಾನು ತೆಗಿತೀನಿ ಅಂತ, ಸರಿ ಬಾ ಅಂತ ತೆಗೆಸಿದೆ. ಅದೇ ನೋಡಿ, ಬಟನ್ ಇಡ್ಲಿ ರೆಡಿ. ಚೋಟ ಬಟನ್ ಇಡ್ಲಿ ಮಾಡಿದ್ದೆ ನನ್ನ ಮೊಮ್ಮಗನಿಗೆ ಸ್ಕೂಲಿಗೆ ತೊಗೊಂಡು ಹೋಗೋಕ್ಕಂಥೇಳಿ. ಇವಾಗ ಬಟನ್ ಇಡ್ಲಿ ಸಾಂಬಾರು ತುಂಬ ರುಚಿಯಾಗಿ ಮಾಡ್ಕೊಂಡು ತಿನ್ಕೊಂಡು ಅವನು ಸ್ಕೂಲ್ಗೆ ಹೋದ. ಅಮ್ಮ ತುಂಬ ಚೆನ್ನಾಗಿತ್ತಮ್ಮ ಅಂತ ಹೇಳ್ಕೊಂಡು ಹೋದ. ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು. ಒಂದು ಅರ್ಜೆಂಟಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟ ಅವನು. ಸಾಂಬಾರು ಬೇರೆ ಬಿಸಿ ಇತ್ತು, ತಿನ್ಸೋಕ್ಕಾಗಲಿಲ್ಲ. ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.